ಅಂತ ಏನ್ ಹೇಳ್ತೀರಿ? ಈಗ ನಾನಂತಲ್ಲ ಯಾರೇ ಆಫೀಸರ್ ಆಗ್ಲಿ ರೋಡ್ ಮೇಲೆ ಬಂದು ಗಾಡಿ ಸುಮ್ನೆ ನಿಲ್ಸಂಗಿಲ್ಲ. ಆಮೇಲೆ ಆರ್ ಟಿ ಇನ್ಸ್ಪೆಕ್ಟರ್, ಸೀನಿಯರ್ ಆರ್ ಟಿ ಇನ್ಸ್ಪೆಕ್ಟರ್, ನಮ್ ತರ ಅಧಿಕಾರಿಗಳು ತುಂಬಾ ಜನ ಇದಾರೆ. ಯಾರು ರೋಡ್ ಮೇಲೆ ಸುಮ್ನೆ ಗಾಡಿ ನಿಲ್ಸಂಗಿಲ್ಲ. ಈಗ ನಮ್ ಡಿಪಾರ್ಟ್ಮೆಂಟ್ ಇರೋದೇ ರೆವೆನ್ಯೂ ಕಲೆಕ್ಟ್ ಮಾಡಾಕ. ನಮ್ ಸರ್ಕಾರ ಏನಪ್ಪಾ ಅಂದ್ರೆ ನಮ್ಗ್ ಅಪಾಯಿಂಟ್ ಮಾಡ್ಕೊಂಡಿದೆ. ಸರ್ಕಾರ ರೆವೆನ್ಯೂ ಕಲೆಕ್ಟ್ ಮಾಡಾಕ ಆರ್ ಟಿ ಡಿಪಾರ್ಟ್ಮೆಂಟ್ ನಾವು ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ನಾವು ಆರ್ ಟಿ ಇನ್ಸ್ಪೆಕ್ಟರ್ ನಾವಲ್ಲ. ಸೊ ನಮ್ ಕೆಲಸನೇ ಗಾಡಿಗಳು ಹಿಡಿಯೋದು. ನಾಟ್ ಓನ್ಲಿ ಟಿಪ್ಪರ್ ಅಂತ ಹೇಳ್ತಿಲ್ಲ, ನಾವು ಲಾರಿ ಅಂತ ಹೇಳ್ತಿಲ್ಲ, ಎಲ್ಲಾನು ಹಿಡಿತೀವಿ. 2 ವೀಲರ್ ಹಿಡ್ಕೊಂಡು, 3 ವೀಲರ್ ಹಿಡ್ಕೊಂಡು, ಕಾರ್ ಹಿಡ್ಕೊಂಡು ನಾವೆಲ್ಲಾನು ರೋಡ್ ಮೇಲೆ ಚೆಕಿಂಗ್ ಮಾಡೇ ಮಾಡ್ತೇವೆ. ನಮ್ ಡ್ಯೂಟಿ, ನಮ್ ಕರ್ತವ್ಯ ಅದು. ಓಕೆನಾ. ಈ ಆಕ್ಚುಲಿ ಸ್ಪೆಷಲ್ ಆಗಿ ರೇತಿಗಳ ಬಗ್ಗೆ ಏನಪ್ಪಾ ಅಂದ್ರ ಇವರೆಲ್ಲ ಹೇಳ್ತಾರ ಸುಳ್ಳೆ ಅದೇನ ನಾವು ಏನೋ ರೌಡಿಸಮ್ ಮಾಡಕತ್ತೀವಿ, ನಾವು 15 ಜನ ಇದಾರ ಅದು ಇದಾರ ಅಂತ ಹೇಳ್ಬಿಟ್ಟು ನಾನ್ ರೌಡಿಸಮ್ ಮಾಡ್ಬೇಕಂದ್ರೆ ಆಫೀಸರ್ ಆಗಿ ಆಗ್ತಿದ್ ನಾನು. ಸಿಂಪಲ್ ಆಗಿ ಹೇಳ್ತೀನಿ. ನಾನು ಒಂದು ಆಫೀಸರ್ ಇಲ್ಲ, ನಾನು ಆಫೀಸರ್ ಒಂದ್ ವೇಳೆ ನಾನು ರೋಡಿಸಮ್ ಮಾಡ್ಬೇಕು, ನಾನು ಆಫೀಸರ್ ಆಗ್ತಿರ್ಲಿಲ್ಲ. ನಾನು ಇವಾಗ ನಾನು ಬೀಂಗೆ ಆರ್ ಟಿ ಸೀನಿಯರ್ ಇನ್ಸ್ಪೆಕ್ಟರ್ ಇದ್ದೀನಿ. ನನ್ಗೇನಪ್ಪಾ 15-20 ಜನಗಳಿಗೆ ತಗೊಂಡಿ ನಾವು ರೋಡಿಗೆ ಏನ್ ಬರಂಗಿಲ್ಲ. ಒಂದ್ ವೇಳೆ ಹಂಗೆ 15-20 ಜನ ಪ್ರೂಫ್ ಇರ್ತಾವಲ್ ಮತ್ ನಮ್ಮಲ್ಲಿ 15-20 ಜನ ಯಾರು ರೋಡಿಗಳು ಇದಾರ ತೋರ್ಸಂತ ಹೇಳ್ರಿ, ಮತ್ ಪ್ರೂವ್ ಮಾಡ ಅಂತ ಹೇಳ್ರಿ. ಓಕೆ, ಪ್ರೂವ್ ಮಾಡಿ ಅಂತ ಹೇಳಿ ನಮ್ಮಲ್ಲಿ ಎಫ್ ಐ ಆರ್ ಮಾಡಿ ಅಂತ ಕಂಪ್ಲೀಟ್ ಕೊಡು ಅಂತ ಹೇಳ್ರಿ. ನಮ್ಮಲ್ಲಿ ರೋಡಿಗಳು ಇದಾರ ಅಂತ ಹೇಳ್ಬಿಟ್ಟು ಆಯ್ತಾ. ಫಸ್ಟ್ ಪಾಯಿಂಟ್. ಸೆಕೆಂಡ್, ಇನ್ನೊಂದು ಸುಮ್ನೆ ಬಂದು ಗಾಡಿ ಹಿಡಕತ್ತೆ ಹರಾಸ್ಮೆಂಟ್ ಮಾಡಕತ್ತಿ ಅಂತಾರಲ್ಲ, ನಿಯರ್ ಟು 150-200 ವೆಹಿಕಲ್ಸ್ ಇದು ಟಿಪ್ಪರ್ ರೋಡಲ್ಲಿ. ಅದ್ರಲ್ಲಿ ಅಟ್ಲೀಸ್ಟ್ ಏನಪ್ಪಾ ಅಂದ್ರೆ ಹಾರ್ಡ್ಲಿ ಒಂದು 5 to 10 ವೆಹಿಕಲ್ಸ್ ಅಷ್ಟೇ ಗಾಡಿ ನಂಬರ್ ಇರೋದು. ಮಿಕ್ಕಿದ್ ಯಾವ ಟಿಪ್ಪರ್ ಮೇಲೆ ಗಾಡಿ ನಂಬರ್ ಇರೋದು. ನಮ್ಗೆ ಏನಾಗ್ತಪ್ಪ ಅಂದ್ರೆ ನಾವು ರೋಡ್ ಮೇಲೆ ಬರ್ತೇವೆ, ಫಸ್ಟ್ ಗಾಡಿ ನಂಬರ್ ಇರಂಗ, ಅದಕ್ಕಾಗಿ ನಾವು ನಿಲ್ಲಿಸ್ತೀವಿ. ಆಯ್ತಾ. ನಿಲ್ಲಿಸ್ತೀವಿ. ಫಸ್ಟ್ ಏನಪ್ಪಾ ಗಾಡಿ ನಂಬರ್ ಇರೋದಕ್ಕೆ ನಾವು ನಿಲ್ಲಿಸ್ತೀವಿ. ಸೆಕೆಂಡ್ ಏನಪ್ಪಾ ಅಂತಂದ್ರ ಇವ್ರ ಮೊಬೈಲ್ ನಾವು ಕಸ್ಕೋತೀವಿ ಅಂತ ಹೇಳ್ತಾರ. ನಾವ್ ಯಾಕೆ ಮೊಬೈಲ್ ಇವ್ರು ಕಸ್ಕೊಳ್ತೀವಪ್ಪ ಅಂತ ಒಂದ್ ರೀಸನ್ ಇದೆ. ಚಿಪ್ಪರ್ ಫಿಟ್ ಮಾಡಿರ್ತಾರೆ ಗಾಡಿಗೆ. ಸೊ ಈಗ ನಾವು ಮೊಬೈಲ್ ಕಸ್ಕೊಳ್ಳಿಲ್ಲಪ್ಪ ಅಂದ್ರೆ ಏನ್ ಮಾಡ್ತಾರೆ, ಓನರ್ ಫೋನ್ ಮಾಡ್ತಾರೆ ಡ್ರೈವರ್. ನಡು ರೋಡ್ ಮೇಲೆ ಎಲ್ಲಿ ಬೇಕಲ್ಲಿ ಗಾಡಿ ಬಂದ್ ಮಾಡ್ತಾರೆ. ಅಂದ್ರೆ ಪಬ್ಲಿಕ್ ತ್ರಾಸ ಆಗ್ತದೆ, ಆಕ್ಸಿಡೆಂಟ್ ಆಗ್ತಾವ. ಈಗ ನಾವು ನಮ್ಮ ಆರ್ ಟಿ ಗಾಡಿ ಬಂದಿದ್ದಪ್ಪ ಇಮಿಡಿಯೇಟ್ ಅವ್ರನ್ನ ಮಾಲಕರು ಆರ್ ಟಿ ಬಂದಾರೆ ಅಂತ ಹೇಳ್ತಾರೆ. ಅಂದಿದ ತಕ್ಷಣ ಇವ್ರು ಏನ್ ಮಾಡ್ತಾರ, ಮಾಲಕರು ಎಲ್ಲ ಬೆಂಗಳೂರು ಮುಂಬೈ GPS ಬಂದ್ ಮಾಡ್ತಾರ. ನಡು ರೋಡ್ ಮೇಲೆ ಟ್ರಾಫಿಕ್ ಜಾಮ್ ಆಗಿರ್ತದೆ. ಅದು ಗಾಡಿಯಲ್ಲಿ ರೋಡ್ ಮೇಲೆ ನಿಂತಿರ್ತದೆ. ಬಟ್ ಪಬ್ಲಿಕ್ ಎಲ್ಲ ಕ್ಲಾಸ್ ಆಗ್ತಾ ಅಂದ್ಬಿಟ್ಟು ನಾವು ಫಸ್ಟ್ ಏನ್ ಮಾಡ್ತೀವಿ, ಡ್ರೈವರ್ ಮೊಬೈಲ್ ನಾವು ಇಸ್ಕೊಳ್ತೀವಿ. ಅದೇ ಬೇರೆ ಉದ್ದೇಶ ಏನಿಲ್ಲ. ಡ್ರೈವರ್ ಮೊಬೈಲ್ ಇಸ್ಕೊಳಕ್ಕೆ ಇವನು ಇನ್ಫಾರ್ಮ್ ಮಾಡ್ತಾನೆ, ಗಾಡಿ ಆಫ್ ಮಾಡ್ತಾನೆ ಮಾಲಕ ಅಂತ ಹೇಳಿ. ಗಾಡಿ ಬಿಟ್ಟು ಡ್ರೈವರ್ ಓಡೋಗ್ತಾನೆ. ಸೊ ಹಂಗೆ ನಾವು ಮೊಬೈಲ್ ಇಸ್ಕೊಳ್ತೀವಿ. ಸೆಕೆಂಡ್ ಏನಪ್ಪಾ ಅದ ನಂಬರ್ ಪ್ಲೇಟ್ ಇರಂಗಿಲ್ಲ. ಆಮೇಲೆ ಗಾಡಿ ಏನಪ್ಪಾ ಡ್ರೈವರ್ ನಿಲ್ಲಿಸ್ತೀವಿ. ಆಮೇಲೆ ಅವ್ರ ಮೊಬೈಲ್ ಇಸ್ಕೊತೀವಿ. ಆಮೇಲೆ ಏನಪ್ಪಾ ಅಂದ್ರ ಇವ್ರದ್ದು ಹಿಂಗೆಲ್ಲ ಓಪನ್ ಆಗಿ ಬರ್ತಾರೆ. ಟಾರ್ಪಲ್ ಇರಂಗಿಲ್ಲ ನೋಡ್ರಿ, ರೇತಿ ಇರ್ತದ, ಮಣ್ಣಿರ್ತ, ಏನಿಲ್ಲ ನೋಡ್ರಿ. ಟಾರ್ಪಲ್ ಹಾಕ್ಬೇಕಿದ್ದು. ಟಾರ್ಪಲ್ ಯಾಕೆ ಹಾಕ್ಬೇಕು ಅಂದ್ರೆ ಇಲ್ಲ ಪಬ್ಲಿಕ್ ಹಿಂದ್ಗಡೆ ಬರ್ತಿರ್ತಾರ, 2 ವೀಲರ್ ಮೇಲೆ ಅವ್ರಿಗೆ ಡಸ್ಟ್ ಎಲ್ಲ ಬರ್ತಿರ್ತದ. ಡಸ್ಟ್ ಬಂದ್ವಿ ಎಷ್ಟೋ ಜನ ಹುಡುಗಿಯರು ಬಿಟ್ಬಿಟ್ರ ಗಂಡಲ್ ಡಸ್ಟ್ ಹೋಗಿದ್ದೆ. ಅದಕ್ಕೆ ಟಾರ್ಪಲ್ ಕಂಪಲ್ಸರಿ ಹಾಕ್ಬೇಕಂತ ಆದವ್ರು ಹಾಕಂಗ ಹಂಗೆ ಓಡಿಸೋರು. ಅದು ಪಾಯಿಂಟ್. ಆಮೇಲೆ 4th ಪಾಯಿಂಟ್ ಅಂದ್ರೆ ಗಾಡಿ ಇದೇನಂತಾರೆ, ಇದು ನೋಡ್ರಿ, ಇದು ಬಾಡಿ ಲೆವೆಲ್ ಅಂತ ಹೇಳ್ತಾರೆ. ರೇತಿದು ಉಸುಕಿದೆ ಬಾಡಿ ಲೆವೆಲ್. ಇಲ್ಲಿದು ಬಾಡಿ ಲೆವೆಲ್ ಇದ್ರೂ ಓವರ್ಲೋಡ್ ಇದೆ. ಬಾಡಿ ಲೆವೆಲ್ ಅಂತ ಹೇಳ್ತಾರ. ಬಾಡಿ ಲೆವೆಲ್ ಇದ್ರ ಓವರ್ಲೋಡ್ ಇಲ್ಲ ಅಂತ ಅರ್ಥ ಅಲ್ಲ. ಅದು ಬಾಡಿ ಲೆವೆಲ್ ಇದ್ರೆ ಓವರ್ಲೋಡ್ ಇದೆ. ಓವರ್ಲೋಡ್ ಇದ್ದಕ್ಕೆ ನಾನು ಸೀಸ್ ಮಾಡಿದೀನಿ. ಬೇಕಾದ್ರೆ ಅವ್ರನ್ನ ಚಾಲೆಂಜ್ ಮಾಡ್ತಾರಲ್ಲ, ನಾನ್ ಚಾಲೆಂಜ್ ಎಷ್ಟು ಪೆನಾಲ್ಟಿ ಆಗ ನಾನು ತೋರಿಸ್ತೀನಿ. ಎಲ್ಲಾ ಗಾಡಿಗಳು ಬಾಡಿ ಲೆವೆಲ್ ಇದ್ರು ಓವರ್ಲೋಡ್ ಇರ್ತದೆ. ಆಯ್ತಾ. ಆಮೇಲೆ ಸ್ವಲ್ಪ ಜನ ಏನ್ ಮಾಡ್ತಾರೆ, ಸ್ವಲ್ಪ ಜನ ಜನಗಳಿಗೆ ಫ್ರಾಡ್ ಮಾಡತ್ತಾರ. ಏನ್ ಫ್ರಾಡ್ ಮಾಡತ್ತಾರ, ಆಲ್ಮೋಸ್ಟ್ ಆಳಂದ್ ಚೆಕ್ ಪೋಸ್ಟ್ ಓಡಾಡ್ತ ಗಾಡಿಗಳು. ಇದು ಆ ಕಡೆ ಏನ್ ಮಾಡ್ತಾರೆ ಗೊತ್ತಾ, ಇದ್ರ ಕಡೆ ಆಳಂದ್ ಸೈಡ್ ಅಲ್ಲಿ ಇಲ್ಲಿ ಬೇರೆ ಕಡೆ ಏನ್ ಮಾಡ್ತಾರ, ಲೋಡ್ ಟನ್ ಮೇಲೆ ರೇಟ್ ಫಿಕ್ಸ್ ಮಾಡಿರ್ತಾರ. 1 ಟನ್ಗೆ ಇಷ್ಟ ಅಂತ ಹೇಳಿ ಅಮೌಂಟ್ ಫಿಕ್ಸ್ ಮಾಡ್ತಾರ. ಆಳಂದ್ ಸೈಡ್ ಏನ್ ಮಾಡ್ತಾರಪ್ಪ ಅಂದ್ರ ಬರೀ ಒಂದ್ ಟಿಪ್ಪರ್ಗ ಲೋಡ್ ಫಿಕ್ಸ್ ಮಾಡಿರ್ತಾರ. ಒಂದ್ ಲಾರಿ ಒಂದ್ ಟಿಪ್ಪರ್ ಇಷ್ಟು 10,000 20,000 ಫಿಕ್ಸ್ ಮಾಡಿದ್ರು. ಅವ್ರೇನ್ ಮಾಡ್ತಾರ, ಇಲ್ಲಿ ಇದು ಅವ್ನ ಯಾರು ಮೀಡಿಯಾದ ನನ್ ಬಗ್ಗೆ ಹೇಳತ್ತಿದಲ್ಲ ಫಸ್ಟ್, ನಾನು ಎಲ್ಲೋ ಅಂತ ಅವ್ನ ಹೆಸರು ಗೊತ್ತಿಲ್ಲ, ಮುಸ್ಲಿಮ್. ಅವನೇನ್ ಮಾಡ, ಇದು ಆಕ್ಚುಲಿ ಇಲ್ಲಿಂದ ರೇಟ್ ಇರ್ಬೇಕು. ಅವನೇನ್ ಮಾಡ್ತ, ಇಲ್ಲಿ ಪ್ಲೇಟ್ ಹೊಡ್ತಿದ್ದಾನ. ಇದು ಪಬ್ಲಿಕ್ ಗೊತ್ತಿಲ್ಲ, ನಾಲೆಜ್ ಇಲ್ಲ ಅವರಿಗೆ. ಇಲ್ಲಿ ಮೇಲೆ ಪ್ಲೇಟ್ ಹೊಡ್ತಿರ್ತಾನ. ಅಂದ್ರೇನು ಇಷ್ಟೇ, ಇಲ್ಲಿಂದ ಅಷ್ಟೇ. ಪಬ್ಲಿಕ್ ಏನು ಟಿಪ್ಪರ್ ಲೋಡ್ ಅದ ಅಂತ ಹೇಳ್ಬಿಟ್ಟು ಅವ್ರು ಪರ್ಚೇಸ್ ಮಾಡ್ತಾರ. ಪಬ್ಲಿಕ್ ಮೋಸ ಮಾಡ್ತಾರ ಅವ್ರು. ಆಕ್ಚುಲಿ ಅಂದ್ರೆ ಗಾಡಿ ಹಿಡಿಯೋದೇ ಅದ್ರ ಸಲ ಇಲ್ಲಿ ರೇಟ್ ಹೊಡ್ತಾರ. ಇಲ್ಲಿ ನೋಡಿ ಹಿಂಗ್ ಗುದ್ದಾರ, ರೇಟಿ ಫುಲ್ ಅದ. ಆಳಂದ್ ಚೆಕ್ ಪೋಸ್ಟ್ ಓಡಾಡ ಏನ್ ಮಾಡ್ತಾ ರೇಟಿ ಹಿಂಗಿರ್ಬೋದು, ಇದ್ರ ಮೇಲೆ ಹಾಕ್ಬೇಕು. ಅಂದ್ರೆ ಪಬ್ಲಿಕ್ ಏನಪ್ಪಾ ಅಂದ್ರೆ ದುಡ್ಡು ಕರೆಕ್ಟ್ ಹೋಗ್ತಾರ, ಬಟ್ ಮಾಲ್ ಕಮ್ಮಿ ಕೊಡ್ತಾರ. ಈ ತರ ಬಹಳಷ್ಟು ಟಿಪ್ಪರ್ಗಳು ಇದಾವ. ಅದಕ್ಕೆ ಅವ್ರು ಟಿಪ್ಪರ್ ಚೇಂಜ್ ಮಾಡ್ತಿದ್ವಿ. ನಾನೇ ಓಪನ್ ಚಾಲೆಂಜ್ ಮಾಡ್ತೀನಿ. ಈಗ ನಾನ್ ಗಾಡಿ ಹಿಡಿದೀನಿ, ಅವ್ರೇನ್ ಮಾಡ ಬ್ಲೇಮ್ ಮಾಡಲ್ಲ. ನಾನೇನಪ್ಪ ಗಾಡಿ ಪೇಪರ್ ಕರೆಕ್ಟ್ ಇದ್ರು, ಗಾಡಿ ಎಲ್ಲಾ ಇದ್ರು ನಮ್ ಗಾಡಿ ಹಿಡಿಯಕತ್ತಾರ. ಬಟ್ ನಾನ್ ಹಿಡಿದಿಲ್ಲ, ಮತ್ತೆ ಚಾಲೆಂಜ್ ಮಾಡಂತ ಹೇಳ್ರಿ. ಇದು ಅಂಡರ್ಲೋಡ್ ಅಂತ ಪ್ರೂವ್ ಮಾಡ್ಬೇಕು. ಏನಪ್ಪಾ ನನಗೆ ಸಸ್ಪೆಂಡ್ ಮಾಡಂಗಿಲ್ಲ, ಡಿಸ್ಮಿಸ್ ಮಾಡೋ ನೌಕರಿಯಿಂದ. ಇದು ನಾನ್ ಚಾಲೆಂಜ್ ಮಾಡ್ತೀನಿ. ಇದು ಓವರ್ಲೋಡ್ ಇದೆ ಇದ್ರಿಲ್ಲಪ್ಪ, ನಾನು ರಿಸೈನ್ ಮಾಡ್ತೀನಿ ಜಾಬ್. ನಾನು
ಸರ್ ಈಗ ಇನ್ನೊಂದು ನಂಬರ್ ಪ್ಲೇಟ್ ಇಲ್ಲ. ನಂಬರ್ ಪ್ಲೇಟ್ ಇಲ್ಲ ಗಾಡಿ ಹೇಳಿದಿರ್ತೀನಿ. ಅದೇನಪ್ಪ ನಾವೆಲ್ಲ ಪೇಪರ್ ಚೆಕ್ ಮಾಡಿರ್ತೀವಿ. ಅದು ಅಂಡರ್ಲೋಡ್ ಗಾಡಿಗಳಿತ್ತಪ್ಪ ಅಂದ್ರೆ ಅಂಡರ್ಲೋಡ್ ಗಾಡಿ ಅಂಡರ್ಲೋಡ್ ಗಾಡಿ ಬಿಡ್ತಿದ್ರು. ನಂಬರ್ ಪ್ಲೇಟ್ ನಾನು ಬರ್ದಿರ್ತೀನಿ, ಸಿಆರ್ ಬರ್ತಿದ್ದೆ ಆಲ್ರೆಡಿ. ಇವ್ ಗಾಡಿಗಳು ನಂಬರ್ ಪ್ಲೇಟ್ ಇಲ್ಲ ಅಂತ ನನ್ನ ಮೆನ್ಷನ್ ಆಲ್ರೆಡಿ ನಾನು ಚೆಕ್ ರಿಪೋರ್ಟ್ ಕೊಟ್ಟಿದ್ದೀನಿ. ಡಿಪಾರ್ಟ್ಮೆಂಟ್ ಸಬ್ಮಿಟ್ ಮಾಡಿದ್ ಬೇಕಾದ್ರೆ ಚೆಕ್ ಮಾಡ್ಬೋದು ನೀವು. ಎಷ್ಟು ಗಾಡಿಗಳನ್ನ ಬಿಟ್ಟಿನ ಅಂತ ಹೇಳ್ತಾರ ಅವರು, ಅಷ್ಟು ಗಾಡಿಗಳೇನಪ್ಪ ಅಂದ್ರೆ ನಾನು ಆಲ್ರೆಡಿ ಚೆಕ್ ರಿಪೋರ್ಟ್ ಬರ್ದಿ ಕೊಟ್ಟಿದ್ದೀನಿ. ಏನಪ್ಪ ನಂಬರ್ ಪ್ಲೇಟ್ ಇಲ್ಲ ಅಂತ ಯಾಕೆ ಆಗ್ಲತ್ತ ಬಂದಿದ್ದೀನಪ್ಪ ಅಂದ್ರೆ ಇದು ಒಪ್ಪನೆ ಹೇಳ್ತೀನಿ. ನನ್ನ ಹೆಸರು ಮಂಜುನಾಥ್ ಕೊರ್ವಿ ಅಂತ. ನಾನು 18 ವರ್ಷ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಇಡೀ ಕರ್ನಾಟಕ ಎಲ್ಲೂ ಕೇಳ್ಬೋದು. ನಾನೇನಪ್ಪಾ ಅಂದ್ರೆ ಯಾರು ಎಂಟರ್ಟೈನ್ಮೆಂಟ್ ಮಾಡಂಗಿಲ್ಲ. ಅವ್ರು ಏರಿಯಲ್ಲಿ ಅವರಿಗೆ ನಾನು ಎಷ್ಟೇ ಯಾರು MLA MP ಮಿನಿಸ್ಟರ್ ಅಂದ್ರೆ ಯಾರ್ಯಾರು ಕೇರ್ ಮಾಡಲ್ಲ. ಅವ್ರ ಫಾಲೋವರ್ಸ್ ಅಂದ್ರೆ ನಾನು ಕೇರ್ ಮಾಡಿ. ಯಾಕೆ ಕೇರ್ ಮಾಡಲ್ಲಪ್ಪ, ಎಲ್ಲ MLA ಎಲ್ಲರೂ ಒಳ್ಳೆಯವ್ರು ಇರ್ತಾರ. ಅವ್ರ ಬಗ್ಗೆ ಅವ್ರ ಹೆಸರು ಮೇಲೆ ಏನಪ್ಪಾ ಕೆಟ್ಟ ಕೆಲಸ ಮಾಡ್ತಾರೆ. ಈಗ MLA MP ಗಳ ಹೆಸರು ಹೇಳ್ತಾರೆ, ಗಾಡಿಗಳು ಹೊಡಿತಾರೆ. ಅವ್ರ ಪಾಪ MLA MP ಹೇಳ್ತಾರೆ ನೀವು ಓವರ್ಲೋಡ್ ಹೊಡಿರಪ್ಪ ಅಂತ ಹೇಳ್ಬಿಟ್ಟು ಹೇಳಂಗಿಲ್ಲ. ಅವ್ರ ಹೆಸರು ಮೇಲೆ ಜಾತ್ರೆ ಮಾಡ್ತಿರ್ತಾರೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಡಿಪಾರ್ಟ್ಮೆಂಟ್ ಬಂದ ಎಲ್ಲಾ ಕಡೆ ನೋಡ್ರಿ, ನಾನು ಎಲ್ಲಾ ಕಡೆ ರೇಟಿಂಗ್ ಗಾಡಿ ಟೈಟ್ ಮಾಡ್ತೀನಿ, ಟಿಪ್ಪರ್ ಟೈಟ್ ಮಾಡ್ತೀನಿ, ಲಾರಿಗಳು ಟೈಟ್ ಮಾಡ್ತೀನಿ. ಎಲ್ಲಾ ಕಡೆ ನಾನು ಡ್ಯೂಟಿ ಇರೋದೇ ಟೈಟ್ ಮಾಡ್ತೀನಿ. ನಾನು ಡ್ಯೂಟಿನೇ ಟೈಟ್ ಮಾಡ್ತೀನಿ. ಬೇರೆ ಆಫೀಸರ್ಸ್ ಗಳು ಏನ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಬಟ್ ನನ್ ಡ್ಯೂಟಿ ಬಹಳ ಟೈಟ್ ಇರ್ತದ. ನಾನ್ ಟೈಟ್ ಆಫೀಸರ್ ಇದೆ ಅಂತ ಇಡೀ ಕರ್ನಾಟಕ ಎಲ್ಲರಿಗೂ ಗೊತ್ತು. ಸೊ ನಾನ್ ಟೈಟ್ ಇಷ್ಟು ವರ್ಷ ನಾನ್ ಬಂದ್ 1 ವರ್ಷ ಗುಲ್ಬರ್ಗ ಡಿಸ್ಟಿಕ್. ಇದಕ್ಕಿಂತ ಮುಂಚೆ ಯಾರು ಟೈಟ್ ಮಾಡಿದಾರೋ ಗೊತ್ತಿಲ್ಲ. ಬಟ್ ನಾನ್ ಬಂದಿವ್ರಿ ಟೈಟ್ ಮಾಡಕ್ ಬ್ಯಾನಿಯಲ್ ಆಗ್ತದ್ರಿ. ಸರ್ ಈಗ ಗಾಡಿಗಳಿಗೆ ನಾವು ಟಾರ್ಗೆಟ್ ಮಾಡಕ್ ಹೇಳ್ತಾರ. ಡಿಪಾರ್ಟ್ಮೆಂಟ್ ಹೋಗಿ ಚೆಕ್ ಮಾಡ್ರ ನಾನು ಎಷ್ಟು ಕೇಸ್ ಬರ್ತೀನಿ ಗೊತ್ತದ. ಲಾರಿಗಳು ಯಾವ ಟಿಪ್ಪರ್ ಕೇಸ್ ಬರೋದು ಗೊತ್ತಾಗ್ತದ. ಅವ್ರು ಹೇಳ್ತಾವ್ರ ನಾನ್ ರೋಡಿಸಮ್ ಮಾಡ್ತೀನಿ ಅಂತ ಹೇಳ್ತಾರ. ನನ್ ಕಡೆ 15-20 ಜನ ಇದಾರ. ಅವ್ರು ವಿಡಿಯೋ ಮಾಡಲ್ಲ. ವಿಡಿಯೋದ ಚೆಕ್ ಮಾಡ್ರಲ್ಲ ನೀವೇ. ನೀವ್ ವಿಡಿಯೋದ ಚೆಕ್ ಮಾಡ್ರಿ. ನಾನು ರೋಡಿಸಮ್ ನಾನು ಹಿಂದೆ ಹೆಚ್ಚಿನ ಕೇಳ್ರಿ, ನೋಡ್ರಲ್ಲ ನೀವೇ. ಸರ್ ಇನ್ನೊಂದೇನಂದ್ರೆ ತಾವು ಫೋನ್ ಪೇ ಮುಖಾಂತರ ಬೇರೆ ಫೋನ್ ಪೇ ಮಾಡಿಸಿದಿರಿ. ಅವ್ರು ನೀವು ಮಾಡ್ಕೊಳಕ್ ಅಧಿಕಾರಿ ಆಗಿ ನೀವು ಮಾಡ್ಕೊಳಕ್ ಆಗಲ್ಲ ಅಂದ್ಬಿಟ್ಟು ಥರ್ಡ್ ಪಾರ್ಟಿಗೆ ಫೋನ್ ಪೇ ನಂಬರ್ ಕೊಟ್ಬಿಟ್ಟು ಫೋನ್ ಪೇ ಮಾಡಿಸಿದಿರ ಅಂತ ಒಂದಿಷ್ಟು ಲಿಸ್ಟ್ ಹಾಕಿದಾರೆ ನಮ್ಗೆ. ಅದಕ್ಕೆ ಏನ್ ಹೇಳ್ತೀರಿ? ನನ್ ಫೋನ್ ಪೇ ಬಗ್ಗೆನೂ ಗೊತ್ತಿಲ್ಲ. ಅವ ಯಾರು ಎದಕ್ಕೆ ದುಡ್ಡು ಹಾಕ್ತಾನ ಅನ್ನೋದು ನನ್ಗೆ ಗೊತ್ತಿಲ್ಲ. ನನ್ಗೆ ಅದ್ರ ಬಗ್ಗೆ ಅದು ಫೋನಿನ ಬಗ್ಗೆ ಸಂಬಂಧ ಇಲ್ಲ. ನನ್ನ ಫೋನ್ ಪೇ ಗಿಪೇ ಮಾಡಬೇಕು. 4 ಕೇಸ್ ಬರೀತಾರೆ, 4 ಹೆಸರು ಹಾಳು ಮಾಡ್ಕೊತೀವಿ. ಸರ್ ಈಗ ಆಕ್ಚುಲಿ ಅಂದ್ರೆ ಇವ್ರಿಗೆ ಏನಪ್ಪಾ ಅಂದ್ರೆ ರಾಯಲ್ಟಿ ಪ್ರಕಾರ ಓಡಿಸ್ಬೇಕು. ರಾಯಲ್ಟಿ ಕೊಡ್ತಾರ ಮೈನ್ ಡಿಪಾರ್ಟ್ಮೆಂಟ್. ರಾಯಲ್ಟಿ ಇರ್ಬೇಕು. ವಿತೌಟ್ ರಾಯಲ್ಟಿ ಓಡಿಸ್ತಾರ ಆಲ್ಮೋಸ್ಟ್ ಆಗಿ. ಆಮೇಲೆ ಏನಪ್ಪಾ ಒಂದ್ ರಾಯಲ್ಟಿ ಮೇಲಪ್ಪ 4 ಟ್ರಿಪ್ ಓಡಿಸ್ತಾರ. ಒಂದ್ ಗಾಡಿಗೆ ಒಂದೇ ರಾಯಲ್ಟಿ, ಒಂದೇ ಪರ್ಮಿಷನ್ ಇರ್ತದ. ಬಟ್ ಇವ್ರ ಮೇಲೆ ಒಂದ್ ರಾಯಲ್ಟಿ ಮೇಲೆ 4 ಟ್ರಿಪ್ ಮಾಡ್ತಾರ. ಅದಕ್ಕಾಗಿ ಅವು ಗಾಡಿಗಳನ್ನ ಹಿಡಿಯೋ ಸಲುವಾಗಿ ಅದಕ್ಕೂ ಅವ್ರಿಗೆ ಏನಪ್ಪಾ ಅವ್ರಿಗೆ ಕ್ಲಾಸ್ ಅವರಿಗೆ ಲಾರಿ ಟಿಪ್ಪರ್ ಓನರ್ ಗಳಿಗೆ ಏನದಲ್ಲ ಅದನ್ನು ಟೈಟ್ ಮಾಡ್ತೇನೆ. ರಾಯಲ್ಟಿ ಒಂದೇ ಓಡಿಸ್ಬೇಕಲ್ಲ, ಒಂದ್ ರಾಯಲ್ಟಿ ಅಂತ 4 ಸರಿ ಓಡಾಡ್ತಾರ. ಅದಕ್ಕೆ ಅವ್ರಿಗೆ ಪ್ರಾಬ್ಲಮ್ ಆಗ್ಲತ್ತದ. ಸರ್ ಇನ್ನೊಂದಂದ್ರೆ ಜನಸಾಮಾನ್ಯರ ಮತ ಅವ್ರದಲ್ಲ. ಈ 5ರಿಂದ 6 ಆಟೋಗಳು ಅದಾವ. ಆಟೋ ಚಾಲಕರು ಒಂದು ಹೋರಾಟ ಮಾಡಿದ್ರು ಮೊನ್ನೆ. ಆಟೋ ಅಧಿಕಾರಿಗಳು ಕರೆಕ್ಟ್ ಆಗಿ ಆಟೋಗಳೇ ಹಿಡಿತಾ ಇಲ್ಲ, ಮತ್ತೆ ಇದ್ರ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ. ಅದ್ರ ಜೊತೆ ಈ ಬ್ಯಾಟ್ರಿ ಗಾಡಿವನ್ನ ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ಆಟೋಗಳು ಅದಕ್ಕೆ ಪರ್ಮಿಟ್ ಎಲ್ಲಿ ತಗೊಂಡಿದಾರ, ಮತ್ತೆ ಎಲ್ಲಿ ಓಡಿಸ್ಬೇಕು, ಎಷ್ಟು ಕಿಲೋಮೀಟರ್ ಓಡಿಸ್ಬೇಕು ಅನ್ನೋದು ಅವ್ರು ಅದೊಂದು ಆರೋಪ ಮಾಡುತ್ತೆ ನಮ್ಮ ಆಟೋ ಅಧಿಕಾರಿಗಳು. ಅದೇನ್ ಹೇಳ್ತಾರೆ ಅದಕ್ಕಿಂತ? ಇಲ್ಲ, ಈಗ ಆಟೋಗಳು ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ 10,000 ಇದಾವ ನಮ್ ಗುಲ್ಬರ್ಗ ಡಿಸ್ಟ್ರಿಕ್ಟ್ 10,000 ಆಟೋಗಳು ಅಂತ ಪರ್ಮಿಟ್ ಇಶ್ಯೂ ಮಾಡಿದಾರೆ ನಮ್ ಸರ್ಕಾರದಿಂದ. ಅದು ಇದಾವ. ಬಟ್ ಏನಾಗ್ತಿದಪ್ಪ ಅಂದ್ರೆ ಒಂದೇ ಆಟೋದ ಮೇಲೆ ಹಳಿ ಆಟೋಗಳನ್ನು ಓಡಾಡ್ಸಕಂದ್ರೆ ಆಲ್ಮೋಸ್ಟ್ ನಾನ್ ಬಂದಿದ್ಮೇಲೆ ಹಿಂದಕ್ಕಿಂತ ನನ್ಗೇನ್ ಗೊತ್ತಿಲ್ಲ. ನಾನ್ ಬಂದಿದ್ಮೇಲೆ ಸುಮಾರು ಆಟೋಗಳು ಹಿಡಿದ್ಬಿಟ್ಟು ನಾನು ಸ್ಕ್ರಾಪ್ ಮಾಡಿಸ್ತೀನಿ. ಅದು ಆಲ್ರೆಡಿ ವಿಡಿಯೋ ವೈರಲ್ ಆಗಿದೆ. ನಾನು ಸ್ಕ್ರಾಪ್ ಮಾಡಿದ್ದು ನಾನ್ ಕರ್ತೇನೆ, ನಾನು ಮಾಡಕತ್ತೀನಿ. ಬಟ್ ಏನಪ್ಪ ಸಿಟಿ ಲೆವೆಲ್ ಏನಪ್ಪಾ ಅಂದ್ರೆ ಆಟೋ ಏನಪ್ಪಾ ಅಂದ್ರೆ 14 ಕಿಲೋಮೀಟರ್ ಒಳಗಡೆ ಆಟೋ ರಿಕ್ಷಾ ಹೊಡ್ಬೇಕು. 14 ಕಿಲೋಮೀಟರ್ ಆಯ್ತಪ್ಪ ಅಂದ್ರೆ ಪರ್ಮಿಟ್ ವೈಲೇಷನ್ ಆದಾಗ ಆಗ್ತದ. ಸರ್ ಈಗ ಅಂದ್ರೆ ಈ ಆರೋಪಕ್ಕೆ ಏನ್ ಹೇಳ್ತಾರೆ ಸರ್? ಈಗ ಅವ್ರು ತಮ್ಮ ಮೇಲೆ ಏನ್ ಆರೋಪ ಮಾಡಿದ್ರು? ದುಡ್ಡಿಂದ ಆರೋಪ ಸರ್ ಇದನ್ನ ಇವ್ರಿಗೆ ಇನ್ನೂ ಟೈಟ್ ಮಾಡ್ತೀನಿ ನಾನು. ನೀವು ಇವ್ರು ಟಿಪ್ಪರ್ ಸುಧಾರಣೆ ಆಗ್ಬೇಕು. ಯಾಕಂದ್ರೆ ಇವ್ರು ಓವರ್ಲೋಡ್ ಹಾಕ್ತಾರ, ಹೆಂಗ್ ಬೇಕಂದ್ರೆ ಟಾರ್ಪಲ್ಲಿ ಓಡಾಡ್ತಾರ, ಪಬ್ಲಿಕ್ ತ್ರಾಸ ಮಾಡ್ತಾರ. ಆಮೇಲೆ ಸಿಕ್ಕಾಪಟ್ಟೆ ರೋಡ್ ಡ್ಯಾಮೇಜ್ ಆಗತ್ತೆ. ಎಲ್ಲಾ ಕಡೆ ನೋಡಿ ಎಷ್ಟು ರೋಡ್ ಡ್ಯಾಮೇಜ್ ಆಗಿ ಇವ್ರು ಟಿಪ್ಪರ್ದವ್ರ ರೇಟಿ ಓವರ್ ಹಾಕಿದ್ರೆ ನೀವು ಡ್ಯಾಮೇಜ್. ಇವ್ರು ಸುಧಾರಣೆ ಆಗ್ಬೇಕು. ಇವ್ರು ನನ್ ಮೇಲೆ ಎಷ್ಟು ಅಲಿಗೇಷನ್ ಮಾಡಿ ಇವ್ರಿಗೆ ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ನಮ್ಗೆ ವಾರ್ನಿಂಗ್ ಮಾಡಕ್ ಮೀಡಿಯಾದಾಗೆ ಇದು ಟಿಪ್ಪರ್ದವ್ರೆಲ್ಲ ಸುಧಾರಣೆ ಆದರೆ ನಿಮ್ಗೆ ಚಂದ ಅದ. ಇರ್ಲಪ್ಪ ನಾನ್ ನಿಮ್ಗೆ ಸುಧಾರಣೆ ಮಾಡ್ಬೇಕಾಗ್ತದ. ನಿಮ್ಗೆ ಏನ ತೊಂದರೆ ಮಾಡಲ್ಲ. ನೀವು ಕರೆಕ್ಟ್ ಗಾಡಿ ನಂಬರ್ ಬರ್ಸ್ರಿ. ಏನಪ್ಪ ಗಾಡಿ ನಿಮ್ ಡ್ರೈವರ್ ಏನಪ್ಪಾ ನಾವ್ ನಿಲ್ಸಿದ ತಕ್ಷಣ ನಿಲ್ಸಿ ಪೇಪರ್ ಡಾಕ್ಯುಮೆಂಟ್ ತೋರ್ಸ್ ಅಂತ ಹೇಳ್ರಿ. ಪೇಪರ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇತ್ತಪ್ಪ ಅಂದ್ರೆ ಆಮೇಲೆ ಅಂಡರ್ಲೋಡ್ ಇತ್ತಪ್ಪ ಅಂಡರ್ಲೋಡ್ ಕಾಟಾ ಚೀಟಿ ತೋರ್ಸ್ರಿ. ಇದೇನಪ್ಪಾ ಇಷ್ಟ ಅಂಡರ್ಲೋಡ್ ಸರ್, ಅಂಡರ್ಲೋಡ್ ನಮ್ ಕಾಟಾ ಚೀಟಿ ತೋರ್ಸ್ರಿ. ಏನಪ್ಪಾ ಟಾರ್ಪಲ್ ಹಾಕ್ರಿ, ನೀವು ಓಡಾಡ್ಸ್ರಿ. ಬಿಂದಾಸ್ ನಿಮ್ಗೆ ಏನು ಕೇಳಂಗಿಲ್ಲ. ಇವ್ ಯಾವ್ದೇ ನೀವು ಉಲ್ಲಂಘನೆ ಮಾಡಿದ್ರಪ್ಪ ಅಂದ್ರೆ ನಾನ್ ಭಾಳ ಟೈಟ್ ಮಾಡ್ತೀನಿ. ಈಗಲೂ ಚಿತಾವಣೆ ಕೊಡಾಕತ್ತೀನಿ, ವಾರ್ನಿಂಗ್ ಮಾಡಾಕತ್ತೀನಿ. ಇವಾಗ ಕರೆಕ್ಟ್ ಸುಧಾರಣೆ ಮಾಡ್ರಿ. ಇರ್ಲಿಲ್ಲಪ್ಪ ಅಂದ್ರೆ ನೀವ್ ಏನಪ್ಪಾ ಅಂದ್ರೆ ಇನ್ನೂ ಟೈಟ್ ಮಾಡ್ತೀನಿ ನಾನು. ನೀವ್ ಯಾರ್ ರಿಕಮೆಂಡ್ ಹಾಕ್ತೀರಿ, ಯಾವ MLA MP ಮಿನಿಸ್ಟರ್ ಏನ್ ಹೇಳಿದ್ರಿ ಬಿಡಂಗಿಲ್ಲ. ನೀವ್ ಏನ್ ಬೇಕಾದ್ರೆ ಮಾಡಿ. ನನ್ ಬಗ್ಗೆ ಏನ್ ದುಡ್ಡು ತೊಗೊಳತ್ತಾರಂತ ಅಲಿಗೇಷನ್ ಮಾಡ್ರಿ, ರೋಡಿಸಮ್ ಮಾಡ್ತಾ ಅಲಿಗೇಷನ್ ಏನ್ ಬೇಕಾದ್ರೆ ಮಾಡ. ನಿಮ್ ಮಾತ್ರ ಯಾವ್ದೇ ಕಡೆ ಬಿಡಂಗಿಲ್ಲ. ನೀವು ಸುಧಾರಣೆ ಆಗ್ಬೇಕು. ನಿಮ್ಗೆ ಸುಧಾರಣೆ ಮಾಡ್ಕೊಳ್ಳೋರೆ ನಿಮ್ಗೆ ಬಿಡಂಗಿಲ್ಲ. ನಂದಿದ್ದು ಕೊನೆ ಮಾತು. ಯಾರ ಆಫೀಸರ್ ಟೈಟ್ ಇರ್ತಾರಲ್ಲ ಅವನಿಗೆ ತೊಂದರೆ ಇರ್ತದೆ. ನಾನಂತಲ್ಲ, ನಂತರ ಆಫೀಸರ್ ಯಾರೇ ಕೇಳಲ್ಲ. ಇವನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಬೇರೆ ಅಧಿಕಾರಿ ನಮ್ಮ RTO ಇರ್ಬೋದು, ಯಾವ ಡಿಪಾರ್ಟ್ಮೆಂಟ್ ಯಾವ್ದೇ ಡಿಪಾರ್ಟ್ಮೆಂಟ್ ತಹಸೀಲ್ ಆಫೀಸರ್ ಅವ್ರು ಯಾವ ಎನಿ ಡಿಪಾರ್ಟ್ಮೆಂಟ್ ಹೇಳ್ತೀನಿ ನಾನು. ಯಾವ ಡಿಪಾರ್ಟ್ಮೆಂಟ್ ಆಫೀಸರ್ ಟೈಟ್ ಇರ್ತಲ್ಲ
ಅವನಿಗೆ ಸಹಜ ಅಲಿಗೇಷನ್ ಮಾಡೇ ಮಾಡ್ತಾರ. ಇವ್ರಿಗೆ ಏನ್ ಗೊತ್ತಾ, ಫ್ರೀ ಬಿಡ್ಬೇಕು. ಅವ್ರ ರೆಡಿಯಪ್ಪ ಅಂದ್ರ RTO ಸಾಬ್ ಚಂದನ, ನಂಬರ್ ಪ್ಲೇಟ್ ಇರೋದ್ರ ಬಿಡ್ಬೇಕ್ರಿ, ಚಂದನ, ಪರ್ಮಿಟ್ ಇರೋದ್ರ ಬಿಡ್ಬೇಕ್ರಿ, ಎಲ್ಲ ಟ್ಯಾಕ್ಸ್ ಎಲ್ಲ ಬಿಡ್ಬೇಕು. RTO ಚಂದನ ಅಂತಾರ. ನಾವು ಟೈಪ್ ಮಾಡೋ ಆಫೀಸರ್ ಒಳಗೆ ಪ್ರತಿ ಕಡೆ ಬಿದರಲ್ಲ ಸಿಕ್ಕಾಪಟ್ಟೆ ಟೈಪ್ ಮಾಡಿದ್ವಿ, ಸಿಕ್ಕಾಪಟ್ಟೆ ಕೇಸ್ ಮಾಡಿದೀನಿ ನಾನು. ಸೊ ಹಂಗ ಏನಪ್ಪಾ, ನಾನ್ ಟೈಟ್ ಇದ್ದಕ್ಕೆ ನನ್ಗೆ ಅಲಿಗೇಷನ್ ಮಾಡತ್ತಾರ ಹೊರದ, ನಾನು ಇವ್ರಿಗೆ ಫ್ರೀ ಬಿಟ್ರೆ ನಾನೇ ಅಚ್ಚಾ ಆಫೀಸರ್ ಅಂತಾರ, ಮಂಜುನಾಥ್ ಕೋರಿ ಸಾಬ್ ಬಹುತ್ ಅಚ್ಚಾ ಬಹುತ್ ಬಡಿಯಾ ಅಂತಾರ. ಅಷ್ಟೇ ಬಿಟ್ಟು ಎಷ್ಟೋ ಗಾಡಿ ಓಡಾಡ್ತಾವ. ಇಲ್ಲಿ ನೋಡ್ರಿ, ಹಿಟ್ ಅಂಡ್ ರನ್ ಕೇಸ್ ಆಗ್ತಾವ. ಹಿಟ್ ಅಂಡ್ ಕೇಸ್ ಮೇಲೆ ಹೊಡ್ಕೊಂಡ್ ಹೋಗ್ತಾರ. ಹೊಡ್ಕೊಂಡು 2 ವೀಲರ್ 4 ಯಾವ್ದೇ ಗಾಡಿ ಹಿಟ್ ಅಂಡ್ ರನ್ ಇಂಥವ್ ಗಾಡಿ ಹೊಡ್ಕೊಂಡ್ ಹೋಗ್ತಾರ. ಅವಕ್ಕ ಗಾಡಿ ಹಿಡಿಯೋದು ಕಷ್ಟ ಆಗ್ತದ. ಈಗ ಪೊಲೀಸ್ ಕೇಸ್ ಆಗ್ಬೇಕಾ, ಯಾವ ಗಾಡಿ ಮೇಲೆ ಅಂತ ಎಫ್ ಮಾಡ್ಬೇಕು, ಯಾವ ಗಾಡಿ ಹೊಡ್ಕೊಂಡೋಗ ಅಂತ ಗುರ್ತಾಗಬೇಕು, ಗುರ್ತಾಗಲ್ಲ. ನಂಬರ್ ಪ್ಲೇಟ್ ಇದ್ರೆ ಗುರ್ತದ, ನಂಬರ್ ಪ್ಲೇಟ್ ಇರ್ಲಿಲ್ಲಪ್ಪ ಅಂತಂದ್ರೆ ಗುರ್ತಂಗಿಲ್ಲ. ಆಮೇಲೆ ಇವ್ರ ಏನ್ ಮಾಡ್ತಾರ, 4 ನಂಬರ್ ಇರ್ತಲ್ಲ, ಈ 4 ನಂಬರ್ ಏನ್ ಮಾಡ್ತಾರ, ನಡುವೆ ಆರಿಸ್ಬಿಡ್ತಾರ ಇವ್ರು, 3 ಬಿಡ್ತಾರ. ಇದು 3 ಇರ್ತಾವ, ಆಮೇಲೆ ಇಲ್ಲ ಇದು ಆರಿಸ್ಬಿಡ್ತಾರ, ಇಲ್ಲಾಂದ್ರೆ ತೆಗೆದ್ ಬಿಡ್ತಾರ. ಅದು ಅದನ್ನೇ ಹೇಳ್ತಿಲ್ಲ. ಇದೇ ನೋಡ್ರಿ, ಇದೇನಂತ ತಿಳ್ಕೊಬೇಕು, ಇದು ಏನಂತ ಯಾವ ನಂಬರ್ ಅಂತ ತಿಳ್ಕೊಬೇಕು. ಇದು ಈ ತರ ಮಾಡ್ತಾರ. ಇದು ಎಕ್ಸಾಂಪಲ್ ಇದೆ ಅದ್ ನೋಡ್ರಿ. ಎಲ್ಲಾ ಗಾಡಿ ಹಿಂಗೆ ಮಾಡ್ತಾರ. ಅವ್ರೇನಪ್ಪ ಸರ್ಕಾರ ಫ್ರಾಡ್ ಮಾಡ್ತಾರ. ನಂಬರ್ ಪ್ಲೇಟ್ ಏನಪ್ಪಾ ಅಂದ್ರೆ 1 ನಂಬರ್ ಅಳಿಸ್ತಾರ, ಇಲ್ಲ 2 ನಂಬರ್ ಅಳಿಸ್ತಾರ. ನಾನ್ ತಪ್ಪು ಮಾಡ್ದಪ್ಪ, ನಾನ್ ತಪ್ಪಿದ್ದಪ್ಪ ಅಂತ ಸರ್ಕಾರ ಅನ್ಸಪ್ಪ ಟ್ರಾನ್ಸ್ಫರ್ ಮಾಡಿದಾಗ ಐಮ್ ರೆಡಿ ಟು ಗೋ ಎನಿವೇರ್. ನಾನು ಎಲ್ಲಿ ಬೇಕಾದ್ರೆ ಡ್ಯೂಟಿ ಮಾಡ್ತೀನಿ, ಇಲ್ಲ ಅಂತ ರೆಡಿ ಕರ್ನಾಟಕ ಯಾವ ಮೂಲೆಯಲ್ಲಿ ನಾನು ಡ್ಯೂಟಿ ಹಾಕಿದ್ರೆ ಮಾಡ್ತೀನಿ. ನಾನು ಎಲ್ಲೋದ್ರೆ ಇದೇ ತರ ಡ್ಯೂಟಿ ಮಾಡ್ತೀನಿ, ಇದೇ ನನ್ನ ಡ್ಯೂಟಿ ಸ್ಟೈಲ್. ನಾನು ಯಾರಿಗೇನಪ್ಪ ಅಂಜೋನಲ್ಲ, ಯಾರಿಗೆ ಬಗ್ಗವನಲ್ಲ.